ಉಮಾಶ್ರೀ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಉಮಾಶ್ರೀ ಅವರಿಗೆ ಕಿಲ ಕಿಲ ಈ ಒಂದು ಡೈಲಾಗನ್ನ ಕೇಳಿದ ತಕ್ಷಣ ಅವ್ರ ಮುಖದಲ್ಲಿ ನಗು ಬರುತ್ತೆ. ಸೊ ಯಾಕೆ ಅವರಿಬ್ಬರ ಕಾಂಬಿನೇಷನ್ ಹೇಗಿತ್ತು ಅಂತ ನಾವು ಮಾತಾಡೋಣ. ಉಮಾಶ್ರೀ ಅವರೇ, ಕಿಲ ಕಿಲ ಅಂತ ಕೇಳಿಸ್ಕೊಂಡ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? NS ರಾವ್ ನೆನಪಾಗ್ತಾರೆ. ಸೊ ಹೆಂಗಿತ್ತು ನಿಮ್ಮ ಕಾಂಬಿನೇಷನ್? ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಾರೂ ಮರೆಯೋಕ್ಕಾಗದೇ ಇರೋ ಕಾಂಬಿನೇಷನ್ ನಿಮ್ಮಿಬ್ಬರದು. NS ರಾವ್ ಅವರು ಬಹಳ ಒಳ್ಳೆ ನಟರು. ಅವರು ಅವರ ನಟನೆಗಿಂತಲೂ ಬಹುಶಃ ನಿಮ್ಮ ರೈಟಿಂಗ್ ನೋಡಬೇಕು. ಅವ್ರದ್ದು ಭಾಳ ಅದ್ಭುತವಾದಂಥ ರೈಟಿಂಗು. ಆಮೇಲೆ ಕಾಮಿಡಿ ಸೆನ್ಸ್ ಇದೆಯಲ್ಲ, ಟೈಮ್ ಪಂಚಿಂಗ್ ಎಲ್ಲ. ಆಮೇಲೆ ಅವ್ರ ಜೊತೆಲೆ ಅಭಿನಯ ಮಾಡೋದೇ ಒಂದು ಅದ್ಭುತನ, ಒಂಥರ ಭಾಳ ಇಂಟ್ರೆಸ್ಟಿಂಗ್ ಮನುಷ್ಯ ಅವರು. ಆಮೇಲೆ ಅದೇನೋ ಗೊತ್ತಿಲ್ಲ, ಬೈ ಲಕ್ ಅವರ ಟೈಮಿಂಗು ನನ್ನ ಟೈಮಿಂಗ್ ಏನಿತ್ತಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ಆಮೇಲೆ ಅವರೆಂದೂ ಸ್ವಾರ್ಥಿಗಳಾಗಿರ್ತಿರ್ಲಿಲ್ಲ. ಅವ್ರು ಫಸ್ಟು ಸೀನ್ ತರಿಸ್ಕೊತಿದ್ರು, ಸೀನ್ ತರಿಸ್ಕೊಂಡು ಓದ್ಬಿಡ್ತಿದ್ರು. ಓದ್ಬಿಟ್ಟು ಅಲ್ಲೇನಾದ್ರು ಸುಮ್ಮನೆ ನಾನೇನೋ ಡಮ್ಮಿಯಾಗಿ ಸುಮ್ಮನೆ ಒಂದು 2 ಮಾತುಗಳಿದ್ರೆ ಇಡೀ ಸೀನ್ ಕಟ್ ಮಾಡ್ಬಿಡ್ತಿದ್ರು. ಕಟ್ ಮಾಡಿಬಿಟ್ಟು ಅವಳೇನು ಪಾಠ ಮಾಡೋಕ್ಕೆ ಬಂದಿದ್ದಾನೆ, ಕತೆ ಕೈ ಬಂದಿದ್ದಲ್ಲ ಅಂತಿದ್ರು. ಹಿಂಗೆ ಅಂತಿದ್ರು. ಸೀದಾ ಪೆನ್ನು ಪೇಪರ್ ತೊಗೊಂಡು ನೀಟಾಗಿ ಮನಸ್ಸಿಗೆ ಸೀನ್ ರೈಟ್ ಮಾಡ್ಬಿಡ್ತಾರೆ. ರೈಟ್, ಎಸ್, ಅವರೇ ಬರ್ಬಿಡ್ತಿದ್ರು. ತಗಳಪ್ಪ ಅಂತಿದ್ರು. ಅದೇ ಥರನೇ ತಗಳಪ್ಪ ಅಂತಿದ್ರು. ಬೈಬಿಡಪ್ಪ ಬೈಬಿಡಪ್ಪ. ನಾನು ಸಿಕ್ಕಾಪಟ್ಟೆ ಬೈಬಿಡ್ತಿದ್ದೆ. ತುಂಬ ಫ್ರೆಂಡ್ಲಿ ಆಗಿರ್ತಿದ್ದೆ. ಈ ಒಂದು ಜಗತ್ತಿನಲ್ಲಿ, ಈ ಬಣ್ಣದ ಲೋಕದಲ್ಲಿ ಬದುಕೋದಕ್ಕೆ ಪಾಪ ಅವರಿಗೆ ಕಷ್ಟ ಆಯಿತು. ಮತ್ತೆ NS ರಾವ್ ಅಂದ ತಕ್ಷಣ ನೆನಪಾಗೋದು ಅವ್ರ ಧ್ವನಿ, ಅವರ ಆ ವಾಯ್ಸ್ ಮಾಡ್ಯುಲೇಷನ್ ಮತ್ತೆ ನಿಮ್ಮ ಕಾಂಬಿನೇಷನಲ್ಲಿ ಬರ್ತಿದ್ದು ನಿಮಗೆ ಬಹಳ ಇಷ್ಟ ಆಗೋದು, ಮನಸ್ಸಿಗೆ ಯಾವತ್ತೂ ನೆನೆಸ್ಕೊಳ್ಳುವಂಥದ್ದು ಕಾಂಬಿನೇಷನ್ ಯಾವ್ದಾದ್ರು ಡೈಲಾಗ್ಗಳು, ಸೀನ್ ಅಥವಾ ಅವ್ರದ್ದನ್ನು ಎಷ್ಟು ಸುಂದರವಾಗಿ ತೋರಿಸ್ತಾ ಇದ್ದಾರೆ. ಅವರು ಸ್ಪಾಂಟಿನಿಯಸ್ ಅವರು. ಅವ್ರ ಸಂಭಾಷಣೆ ಪ್ರಾಸಬದ್ಧವಾಗಿರ್ತಿತ್ತು ತುಂಬ. ಅವರು ನಾವು ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತಿತ್ತು. ಎಲ್ಲೇ ನಟನೆ ಮಾಡಬೇಕಾದ್ರೂ ಮತ್ತೊಬ್ಬ ಕಲಾವಿದನ ಜೊತೆ ಒಂದು ಒಳ್ಳೆ ಉತ್ತಮವಾದಂಥ ಮಾನಸಿಕ ಒಂದು ಇದಿದ್ರೇ, ಹೊಂದಾಣಿಕೆ ಇದ್ರೇನೆ. ಅವ್ರ ಜೊತೆನಲ್ಲಿ ನಮ್ಗೊಂಚೂರು ಕಿರಿಕಿರಿ ಇದ್ದರೆ ಅವ್ನು ಹೇಳಿದ್ದು ಏನೂ ಇಷ್ಟ ಆಗಲ್ಲ ನಮಗೆ, ನಾವು ಹೇಳಿದ್ದು ಅವ್ರಿಗೇನೂ ಇಷ್ಟ ಆಗಿಲ್ಲ. ಸೊ ಕೆಲವೊಂದು ಕಡೆ ತಿಕ್ಕಾಟ ಗೊತ್ತಾಗಲ್ಲ, ಆದರೆ ತಿಕ್ಕಾಟ ಇರುತ್ತೆ ಒಳಗಡೆ, ಅದು ಚೆನ್ನಾಗಿ ಬರಲ್ಲ ಪರ್ಫಾರ್ಮೆನ್ಸ್. ಈಗ ಸಿನಿ ಜೀವನ ಅಲ್ಲ ಅಂದರೆ ಶಾಲಾ ಜೀವನದಲ್ಲಿ ಉಮಾಶ್ರೀ ಅವರು ಕಾಂಪಿಟೇಷನ್ ಕೊಡ್ತಾ ಇದ್ರಾ ಇಲ್ವಾ? ಅಲ್ಲಿ ಹೆಂಗಿತ್ತು? ಎಸ್, ಸ್ಕೂಲಲ್ಲೆಲ್ಲನೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಮತ್ತು ಹಾಡುಗಳಿಗೆ ಹೇಳೋಕ್ಕೆ ಸೇರ್ಕೊಳ್ಳೋದು ಭಾಳ ಚುಟಿಯಾಗಿದೆ. ನಮ್ಮ ಉಮಾ ಮೇಡಮ್ ಅವ್ರು ಕರೀತಿದ್ರು, ಇಲಿಯಲ್ಲಿ ಕರಿಯುವಂಥ ತುಂಬ ಪುಟ್ದಾಗಿರ್ತಿದ್ದೆ. ಎಲ್ಲರೂ ಸ್ವಲ್ಪ ಎತ್ತರ ಇದ್ರೆ ನಾನು ಸ್ವಲ್ಪ ಕುಳ್ಳಿಗೆ ಗುಡ್ಗುಡು ಅಂತ ಆ ಇಲಿ ಮರಿಯೆಲ್ಲ ಎತ್ತು ಕರಿಯುವಂಥ ಎಲ್ಲ ಹೋಗಿ ಬೆಂಚ್ ಕೆಳಗೆಲ್ಲ ಸೇರ್ಕೊಂಡ್ಬಿಡ್ತಿದ್ದೆ, ಕೈಗೆ ಸಿಗ್ತಾ ಇರಲಿಲ್ಲ. ಅವಳೆಲ್ಲ ಓದ್ಲು ನೋಡಿ. ನಿಮ್ಮ ಬಾಲ್ಯ ದಿನಗಳು ಅಂದರೆ ಏನೆಲ್ಲ ನೆನಪಿದೆ? ಮರ್ಕೋತಿ ಆಟ ಏನು ಆಡಿದ್ರ? ಲಗೋರಿ, ಚೂಚಂಡು ಈ ಥರ ಆಟ ಗೀಟ ಏನು ಆಡ್ತಿದ್ರ? ಸ್ವಲ್ಪ ತುಂಟಿ ಇದ್ರಲ್ಲ, ಹುಡುಗರ ಗುಂಪಲ್ಲಿ ನೀವು ಹೋಗಿ ಲಗೋರಿ ಕಲ್ಲು ಹೊಡಿಯೋದು, ಬಾಲ್ ಹೊಡಿಯೋದು ಈ ಥರ ಎಲ್ಲ ಮಾಡ್ತಿದ್ದೆ? ಅವೆಲ್ಲ ಸ್ಕೂಲಲ್ಲಿ ಆಡ್ತಿದ್ದೆ ನಿಜ, ಬಟ್ ಅಷ್ಟು ನೆನಪಿಲ್ಲ ನನಗೆ. ಬಟ್ ನಾನು 7-8ನೇ ಕ್ಲಾಸ್ ಇರೋ ಹೊತ್ತಿಗೆ ನಾನು ಇದಕ್ಕೆ ಸೇರಿಕೊಂಡಿದ್ದೆ, ಬಾಸ್ಕೆಟ್ಬಾಲ್ ಆಡ್ತಿದ್ದೆ. ನಮ್ಮ ಮನೇಲೆಲ್ಲ ಈ ಸ್ಕರ್ಟ್ ಗೇಟಲ್ಲಿ ಹಾಕೋ ಅಭ್ಯಾಸ ಇಲ್ಲ, ಪದ್ಧತಿನೇ ಇಲ್ವಲ್ಲ. ಅಯ್ಯೋಯ್ಯಪ್ಪ, ನಮ್ಮ ಮನೇಲಿ ಸ್ಕರ್ಟ್ ಹಾಕೋದು ಅಂದರೆ ಶಿವಾಯ ನಮ್ಮ ಮುಗ್ದೇ ಹೋಯ್ತು. ಅವಳು ಮೋಟ್ಲಂಗೆ ಹಾಕೊಂಡೆಲ್ಲ ಅಡ್ಡಾಡ್ತಾಳೆ ಅಂತೀವಿ. ನಮ್ಮ ಸಂಪಂಗಿ ರಾಮದಲ್ಲಿ ಹಂಗೆಲ್ಲ ಹೋಗಿದ್ದೀವಿ. ನಮ್ಮ ಸಂಪಂಗಿ ರಾಮದಲ್ಲಿ ನಾವು ಇದ್ದಿದ್ದು ಹಂಗೆಲ್ಲ ಹೋಗೋ ಕಥೆನೇ ಇರಲಿಲ್ಲ. ನಾನು ಒಳಗಡೆ ಸ್ಕರ್ಟ್ ಹಾಕ್ಕೊಂಡು ಅದ್ರ ಮೇಲೆ ಲಂಗ ಹಾಕ್ಕೊಂಡು ಅದ್ರ ಜಾಕೆಟ್ ಹಾಕ್ಕೊಂಡು ಆಮೇಲೆ ಸ್ಟೇಡಿಯಮ್ಗೆ ಹೋಗಿ ಆಡುವಾಗ ಅದನ್ನು ಬಿಚ್ಚಿ ಆಡಿ ತಿರ್ಗಿ ಅದ್ರ ಮೇಲೆ ಲಂಗ ಹಾಕ್ಕೊಡ್ತೀವಿ. ಯಾರಾದ್ರೂ ನಿಮ್ಮ ಮನೆಯವ್ರಿಗೆ ಹೇಳಿರ್ಲಿಲ್ವಾ? ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಿರ್ಲಿಲ್ಲ? ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿತ್ತು. ಇನ್ನು ಮನೆಯಿಂದ ಹೋಗುವಾಗ ಅದು ಹಾಕೊಂಡು ಹೋಗ್ಬೇಡ, ಅದೇ ರಿಸ್ಟ್ರಿಕ್ಷನ್, ಹಾಕೊಂಡು ಹೋಗು, ಅಲ್ಲಿ ಆಡೋವಾಗ ಹಾಕೋಬೇಕಷ್ಟೇ. ನೀನು ಮನೆಯಿಂದ ಹೋಗಿ ಲಂಗ ಹಾಕೊಂಡು ಹೋಗು, ಅಲ್ಲಿ ಹೋದ್ಮೇಲೆ ಬಿಚ್ಚಾಕೊಂಡು ಏನು ಬೇಕಾದ್ರೆ ನೀವು ಆಟ ಆಡ್ಕೊಂಡು. ಇಷ್ಟೆಲ್ಲ ಮಾಡಿದ್ಮೇಲೆ ಉಮಾಶ್ರೀ ಅವ್ರಿಗೆ ಬ್ಯಾಸ್ಕೆಟ್ ರೀಚ್ ಆಗ್ತಾ ಇತ್ತ ಬಾಲ್ ಆಗಕ್ಕೆ? ಅವಾಗ ಕುಳ್ಳಿನ ಇಲಿ ಓಡಾಡೋದನ್ನ ತಗೊಂಬನ್ನಿ ಅಂತ ಎಲ್ಲರೂ ಎತ್ತರ ಇರ್ತಿದ್ವು. ನಂದು ಕಷ್ಟನೇ. ನಾನು ಸ್ವಲ್ಪ ಯಾವಾಗ ಸೆಕೆಂಡ್ ಗ್ರೇಡ್ ಧೈರ್ಯ ಮಾಡಿ ಬ್ಯಾಸ್ಕೆಟ್ ಬಾಲ್ ಸೆಲೆಕ್ಟ್ ಆಗೋದ್ರಲ್ಲಿ 3rd ಗ್ರೇಡ್, ಆಡೋದ್ರಲ್ಲಿ 2nd ಗ್ರೇಡ್, ಪಾರ್ಟ್ನಲ್ಲಿ 1st ಗ್ರೇಡ್. ಅಲ್ಲ ಆಗ್ಲೇ ಹಾಡೆಲ್ಲ ಹಾಡ್ತಿದ್ರಂತ ನೀವು? ಬರೀ ಡ್ಯಾನ್ಸು, ಈ ಚಿಲ್ಲರೆ ಕೆಲಸಗಳೆಲ್ಲ ಜಾಸ್ತಿ. ನಮ್ಮಪ್ಪ ಅಂಗಡಿ ಇಟ್ಟಿದ್ರು, ಚಿಲ್ಲರೆ ಅಂಗಡಿ ಇಟ್ಟಿದ್ರು. ನಮ್ಮಪ್ಪ
ಅಕಸ್ಮಾತ್ ಒಂದು ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಹೋದರೆ ಸಾಕು, ಚಾಕ್ಲೇಟ್ ಕಮ್ಮಿ ಆಗ್ಬಿಡ್ತಿತ್ತು, ಕಡಲೆಕಾಯಿ ಬೀಜ ಕಮ್ಮಿ ಆಗ್ಬಿಡ್ತಿತ್ತು. ನೀವು ಸ್ವತಃ ತಿಂತಿದ್ರಾ ಎಲ್ಲಾನು ಕರ್ಕೊಡ್ತಿದ್ರಾ? ಎಲ್ಲ ನಾನೇ. ಆಮೇಲೆ ಕದಿಯೋದು, ಅಯ್ಯೋ ಸಿಕ್ಕಾಬಿಟ್ಟೆ ಕಳ್ಳಿ, ಅಯ್ಯೋ ಮನೆಯಲ್ಲಿ ಕಾಸು. ನಮ್ಮಪ್ಪ ಚಿಲ್ಲರೆ ಎಲ್ಲ ಈ ಚಿಲ್ಲರೆ ಅಂಗಡಿ ಇಟ್ಟಿದ್ರಿಂದ ತುಂಬ ಚಿಲ್ಲರೆ ಬರ್ತಾಯಿತ್ತು. ಅಮ್ಮ ನಿಜವಾಗ್ಲೂ ಈ ಮರದಲ್ಲಿ ಅಟ್ಟ ಹಾಕಿರ್ತಾರೆ ಗೊತ್ತಾ, ಅಟ್ಟ ಹಾಕ್ತಿದ್ರು. ಇಷ್ಟು ದೊಡ್ಡ ಪಾತ್ರೆನಲ್ಲಿ ಚಿಲ್ಲರೆ ತುಂಬಿಕ್ತಿದ್ರು ಅವಾಗ. ಪಾಪ ಕೂಡಿಕ್ತಿದ್ರಲ್ಲ ನಾವು ಚಿಲ್ಲರೆ ಎಲ್ಲ ಇಷ್ಟು ದೊಡ್ಡ ಪಾತ್ರೆನಲ್ಲೆಲ್ಲ ತುಂಬಿಡ್ತಾಯಿದ್ರು. ನಿಧಾನಕ್ಕೆ ಖಾಲಿ ಆಗ್ತಿತ್ತು ನಾನು. ಅಲ್ಲ ನಿಧಾನಕ್ಕಲ್ಲ, ಸ್ಪೀಡಾಗಿ ಖಾಲಿ ಆಗ್ತಿತ್ತು. ನಿಧಾನವಾಗಿ ಕೈಗೆ ಎಷ್ಟು ಸಿಗ್ತಿತ್ತು. ನಮ್ಮಮ್ಮ ಆ ಕಡೆ ಈ ಕಡೆ ಪಕ್ಕದ ಮನೆಗೆ ಅಲ್ಲಿ ಇಲ್ಲಿ ಹೋದಾಗ ಚೇರ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಡಬ್ಬ ಹಾಕ್ಕೊಂಡು ಅದ್ರ ಮೇಲೆ ಹತ್ತಿ ಕೈ ಹಾಕಿ ಎಲ್ಲ ತೊಗೊಂಡು ನಮ್ಮ ಅಪ್ಪ ಈಲೋ ಕಮ್ಮಿ ಆಗ್ತಾಯಿದೆ, ಕಾಸು ಕಮ್ಮಿ ಆಗ್ತಾಯಿದೆ, ದಿನ ತಂದು ತುಂಬೋದು. ಕಡೆಗೆ ನನಗೆ ಎಲ್ಲಿ ಹಿಡಿದ್ರು ಅಂದರೆ ದೇವರುಂಡಿಗೂ ಕೈ ಇಕ್ಬಿಟ್ಟೆ ನಾನು. ಒಂದು ದಿನ ನಮ್ಮ ಅಮ್ಮಗೆ ಸಿಕ್ಕಾಕೊಂಬಿಟ್ಟೆ. ಅಯ್ಯೋ ಇವಳೇ ಕರೀತಾಳೆ ಅಂತ ಗೊತ್ತಾಗಿದ ತಕ್ಷಣ ಒಂದು ಮಣೆ ಇಟ್ಕೊಂಡು ಒಂದು ಮಚ್ಚಿಟ್ಕೊಂಡು ನಮ್ಮಮ್ಮ ದೇವರಾಣೆ ಮಾಡೋಳು. ಗವಿರಂಗನಾಥನ ಉಂಡಿ ಯಾರು ತಗೊಳ್ತಾರೆ, ನಾನಲ್ಲ ಅಂದೊಂದು. ನಮ್ಮಮ್ಮ ಬಲೆ ಹೊಡೆಯೋರು ನನಗೆ, ಭಾರಿ ಹೊಡ್ತಾ ತಿಂದು. ನಮ್ಮ ತಾಯಿ ಹತ್ರ ಹೊಡ್ತಾ ತಿಂದಿರೋಷ್ಟು ನನ್ನ ಜಗತ್ತಲ್ಲಿ ಯಾರು ಹೊಡೆದೇ ಇಲ್ಲ ನನಗೆ. ನಮ್ಮ ಅಪ್ಪ ಮತ್ತೆ ಭಾಳ ಪ್ರೀತಿ. ನನಗೆ ಯಾವಾಗ ಮಚ್ಚಿ ತೊಗೊಂಬಂದು ಪಕ್ಕದಲ್ಲಿ ಇಟ್ಕೊಂಡು ಕೈ ಕತ್ತರಿಸ್ತೀನಿ ಅಂತ ಕೂತ್ಕೊಂಡು ನಾನೇ ತಗೊಂಡು ಫುಲ್ಲು ಉಂಡೆ ಎಲ್ಲ ನಾನೇ ಕಲಿ ಮಾಡಿದ್ದು ಅಂತಂದ್ಬಿಟ್ಟು ಹೇಳ್ಬಿಟ್ಟೆ. ಮುಂದುವರಿತಾ ಆಮೇಲೆ ಕತ್ತರಿಸ್ಬಿಡ್ತಾರೆ Okay, ಆ ಸತ್ಯ ಒಪ್ಕೊಂಡಿದ್ದು ಖುಷಿಲಿ ಇನ್ನೊಂದು ಗಿಫ್ಟ್ ನಿಮಗೆ. ಏನಮ್ಮ ಒಬ್ಬೊಬ್ರು ಗಿಫ್ಟ್ ಕೊಡ್ತಾ ಇದ್ದೀರಾ, ಫುಲ್ ಗಿಫ್ಟು. ಏನು ಸಮಾಚಾರ? ಏನಪ್ಪ ಸೀರೆ ಇದ್ದಂಗಿದೆ. ವಾವ್, ಅಲ್ಲ ನಮ್ದಿದು. ಹಾಂ, ಕೈ ಮಗು ಸೀರೆ ಅದು ಎಲ್ಲ ಬನಾಟಿ ಸೀರೆ ಇದು. ಥ್ಯಾಂಕ್ ಯು. ಇಷ್ಟ ಆಯ್ತಾ? ವಾಯ್ಸ್ ಎಲ್ಲ ಇಂಥವು ಬಿಡೋದು ಜಾಸ್ತಿ ನಾನು. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಉಮಾಶ್ರೀ ಅವರು ಯಾವೆಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಹೇಳೋಕೆ ಹೋದರೆ ಒಂದು ದಿನ ಸಾಕಾಗಲ್ಲ. ಯಾಕಂದರೆ ಸಾಮಾಜಿಕ ಕ್ಷೇತ್ರದಿಂದ ಹಿಡಿದು ರಂಗ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಹಿರಿಮೆಯನ್ನು ಮೆರೆದಂತಹ ಅದ್ಭುತವಾದಂತಹ ನಟಿ. ಹಾಗಾದರೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಇನ್ನೂ ಸಾಕಷ್ಟು ವಿಷಯ ತಿಳ್ಕೊಳ್ಳೋದಿದೆ, ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ